ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಒನ್ ಮೋರ್ ವ್ಲಾಗ್. ಇದು ಬಂದು ಶನಿವಾರದ ವ್ಲಾಗ್. ಹಾಗೆ ಇನ್ನು ಬೆಳಗ್ಗೆ ನಾನು 5 ಗಂಟೆಗೆ ಎದ್ದಿರ್ತೀನಿ. ಎದ್ದು ಬಿಸಿನೀರು ಕುಡಿದು 1 ಅವರ್ ಯೋಗ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಶನಿವಾರ ಭಾನುವಾರ ಯೋಗ ಕ್ಲಾಸ್ ಇರಲ್ಲ, ಸೊ ಅದನ್ನು ಡಿಸ್ಕಂಟಿನ್ಯೂ ಮಾಡಬಾರ್ದು ಅನ್ನೋ ಕಾರಣಕ್ಕೆ ನಾನೇ 1 ಅವರ್ ಯೋಗ ಮಾಡಿದೆ. ಅದಾದಮೇಲೆ ಮೆಡಿಟೇಷನ್ ಮತ್ತು ಅಫರ್ಮೇಷನ್ಸ್ ಮ್ಯಾನಿಫೆಸ್ಟೇಷನ್ ಇದನ್ನೆಲ್ಲ ಮುಗಿಸ್ಕೊಂಡು ಮನೆಯೆಲ್ಲ ಕಸ ಹೊಡೆದು ಹೋಗಿ ಸ್ನಾನ ಮಾಡ್ಕೊಂಡು ಬರೋದ್ರೊಳಗಡೆ 7:45 ಇನ್ನಿವತ್ತು ಶನಿವಾರ ಆಗಿರೋದ್ರಿಂದ ಮಕ್ಕಳಿಗೆ ಸ್ನ್ಯಾಕ್ಸ್ ಮತ್ತು ಅವ್ರಿಗೇನಾದರೂ ಲೈಟಾಗಿ ಸ್ನ್ಯಾಕ್ಸ್ ಮಾಡಿ ಕಳಿಸ್ಬೇಕಲ್ಲ. ಸೊ ನನಗಿನ್ನೂ ಇದ್ದಿದ್ದು ಅರ್ಧ ಗಂಟೆ ಅಂತ ಹೇಳಿ ಇನ್ನೇನು ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಹಾಗೆ ಸ್ವಲ್ಪ ವಾಯ್ಸ್ ಡಿಸ್ಟರ್ಬೆನ್ಸ್ ಇದೆ, ಬಿಕಾಸ್ ಸ್ವಲ್ಪ ನಿನ್ನೆ ಮೊನ್ನೆ ಎಲ್ಲ ನಾವು ಹೊರಗಡೆ ಹೋಗಿದ್ವಿ, ಹಾಗಾಗಿ ಆ ಕಡೆ ನೀರು ಈ ಕಡೆ ನೀರೆಲ್ಲ ಮಿಕ್ಸ್ ಆಗಿ ಒಂದು ಸ್ವಲ್ಪ ವಾಯ್ಸ್ ಹಿಡಿತಾ ಇದೆ. ಸೊ ಪ್ಲೀಸ್ ಎಕ್ಸ್ಕ್ಯೂಸ್ ದಟ್. ಹಾಗೆ ಇನ್ನು ನನಗೋಸ್ಕರ ಒಳಗಡೆ ಬಂದು ನೋಡಿದ ತಕ್ಷಣ ಜಯಂತ್ ಅವ್ರ ಕೆಲಸ ಎಲ್ಲ ಮುಗಿಸ್ಕೊಂಡು ನಮ್ಮ ಅಡುಗೆ ಮನೆಯೆಲ್ಲ ಕಚಾಟಿ ಮಾಡಿಟ್ಟು ನನಗೂ ಕೂಡ ಬೈಬಾರ್ದು ಅಂತೇಳಿ ಒಂದು ಅರ್ಧ ಗ್ಲಾಸಷ್ಟು ABC ಜ್ಯೂಸ್ ಇಟ್ಟಿದ್ದಾರೆ. ಸೊ ಇನ್ನು ಅದನ್ನು ಕುಡಿದು ಮತ್ತೆ ನಾನು ಇನ್ನು ನನ್ನ ಮಕ್ಕಳಿಗೆ ಸ್ನ್ಯಾಕ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಶನಿವಾರ ಬಂತು ಅಂದರೆ ಅವ್ರಿಗೂ ಬೆಸ್ಟ್ ಆಪ್ಷನ್ ಏನು ಗೊತ್ತಾ, ಪ್ಯಾನ್ ಕೇಕ್. ಇನ್ನು ನನಗೂ ಬೆಸ್ಟ್ ಆಪ್ಷನ್ ಅಂತಂದರೆ ಪ್ಯಾನ್ ಕೇಕ್. ಬಟ್ ಇವತ್ತು ಸ್ವಲ್ಪ ಡಿಫ್ರೆಂಟ್ ಇರಲಿ ಅಂತೇಳಿ ಹ್ಯಾಪಿ ಬಿಸ್ಕೆಟ್ ಹಾಕಿ ಒಂಥರ ಚಾಕ್ಲೇಟ್ ಫ್ಲೇವರ್ ಮಿಕ್ಸ್ ಆಗುತ್ತಲ್ಲ, ಸೊ ಆ ಥರದ್ದು ಚಾಕ್ಲೇಟ್ ಪ್ಯಾನ್ ಕೇಕ್ ಮಾಡಮ್ಮ ಅಂತ ಹೇಳಿದ್ದಕ್ಕೆ ಫಸ್ಟು 2 ಹ್ಯಾಪಿ ಬಿಸ್ಕೆಟ್ ಹಾಕೊತಾ ಇದ್ದೀನಿ. ಆಮೇಲೆ 1-2-3 ಸ್ಪೂನು ಸಕ್ಕರೆ ಹಾಕೊತಾ ಇದ್ದೀನಿ. ಅದೆರಡನ್ನೂ ಕೂಡ ಫಸ್ಟ್ ಪೌಡರ್ ರೀತಿ ಮಾಡ್ಕೊತಾ ಇದ್ದೀನಿ. ಸೊ ಫುಲ್ಲೀ ಪೌಡರ್ ರೀತಿ ಈ ಥರ ಆದಮೇಲೆ ಇವಾಗ ಮತ್ತು ಎಗ್ ಮತ್ತು ಬನಾನಾ ಇದನ್ನೆಲ್ಲ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಚಿಟ್ಟಿ ನೋಡಿ ಅವ್ನು ಹೇಗೆ ಅಂತಂದರೆ ಅವನಿಗೆ ಏನು ಇಷ್ಟ ಆಗುತ್ತೋ ಆ ಕೆಲಸನ ಏನಾದರೂ ನಾನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ ನನಗೆ ಹೇಳದೆ ಬಂದು ಹೆಲ್ಪ್ ಮಾಡ್ತಾನೆ. ಮೋಸ್ಟ್ ಆಫ್ ದೆಮ್ ಹೆಂಗೆ ಅಂದರೆ ಮಕ್ಕಳು ಹೀಗೆ ಅಲ್ಲ, ಅಮ್ಮ ಏನು ಮಾಡ್ತಿರ್ತಾರೆ ಅವ್ರಿಗೆ ಇಷ್ಟ ಬಂದಿದ್ದು ಅವಾಗ ಮಾತ್ರ ಬಂದು ಕೈ ಕಾಲೆಲ್ಲ ಆಡಿಸಿ ಹೆಲ್ಪ್ ಮಾಡ್ತಾರೆ. ನಮ್ಮ ಚಿಟ್ಟಿನೂ ಕೂಡ ಹಾಗೆ, ಅವ್ನಿಗೆ ಇಷ್ಟ ಆಗುವಂಥದ್ದು ಏನಾದರೂ ಮಾಡ್ತಿದ್ದೆ ಅಂದರೆ ಬಂದು ನನ್ನ ಪಕ್ಕದಲ್ಲೇ ನಿಂತ್ಕೊಂಡು ಚೆನ್ನಾಗಿ ಹೆಲ್ಪ್ ಮಾಡ್ತಿರ್ತಾನೆ. ಇದಷ್ಟೇ ಅಲ್ಲ, ಏನಾದರೂ ಮನೆಯಲ್ಲಿ ಹೊಸ ಐಟಮ್ಸ್ ತಂದು ಅದರಿಂದ ಕೆಲಸ ಮಾಡುವಾಗ ಹಾಗೂ ಕೂಡ ಹಿಂಗೆ ಬರ್ತಾನೆ. ಇನ್ನು 4 ಮೊಟ್ಟೆಗೆ 4 ಬಾಳೆಹಣ್ಣು ಹಾಕೋ ರೀತಿಯಾಗಿ ಲೆಕ್ಕಾಚಾರದಲ್ಲಿ ಇದನ್ನು ಮುಗಿಸ್ಕೊತಾ ಇದ್ದೀನಿ. ಮತ್ತು ಇವತ್ತು ಒಂದು ಸ್ವಲ್ಪ ಏಲಕ್ಕಿ ಹಾಕೋಣ ಅಂತ ಅನ್ನಿಸ್ತು, ಅದಕ್ಕೆ ಇವತ್ತೇ ಫಸ್ಟ್ ಟೈಮ್ ನಾನು ಏಲಕ್ಕಿ ಹಾಕ್ತಾ ಇರೋದು. ಯಾಕಂದರೆ ಹೊರಗಡೆ ಮಾಡಿದಾಗ ಇನ್ಸ್ಟೆಂಟ್ ತರಿಸಿದಾಗ ಅದರಲ್ಲಿ ಏಲಕ್ಕಿ ಫ್ಲೇವರ್ ಇರ್ತಿತ್ತು, ಬಟ್ ನನಗೆ ಏಲಕ್ಕಿ ಫ್ಲೇವರ್ ಇಷ್ಟ ಆಗಲ್ಲ, ಹಂಗಾಗಿ ಆಗ್ತಿರ್ಲಿಲ್ಲ. ಸೊ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ ಅಂತ ಹೇಳಿ ಏಲಕ್ಕಿ ಒಂದು ಏಲಕ್ಕಿಲಿ ಒಂದು ಅರ್ಧ ಏಲಕ್ಕಿ ಅಷ್ಟು ಒಳಗಡೆ ಇರುವಂಥ ಬೀಜ ಹಾಕಿ ಅದನ್ನು ಕೂಡ ನುಣ್ಣಕ್ಕೆ ಒಂದೇನು ಪೇಸ್ಟ್ ರೀತಿಯಾಗಿ ಮಾಡ್ಕೊತಾ ಇದ್ದೀನಿ. ಸೊ ಹಿಯರ್ ಪೇಸ್ಟ್ ರೆಡಿ ಆಯಿತು. ಚಾಕ್ಲೇಟ್ ಫ್ಲೇವರ್ಡ್ ಇವತ್ತು ಪ್ಯಾನ್ ಕೇಕ್ ಮಾಡ್ತಾ ಇರೋದು. ಹಾಗೆ ಇದಕ್ಕೆ ಅದೇನು ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ಅದೆಲ್ಲದು ಕೂಡ ಒಂದು ಬೌಲಿಗೆ ತಗೊಂಡು ಫಸ್ಟು ಇದಕ್ಕೆ ಇವಾಗ ಗೋಧಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು ಸ್ವಲ್ಪನೂ ಗಂಟಿಲ್ದಿರದಂಗೆ, ಸೊ ಗಂಟು ಆಗ್ಲಿಲ್ದಂಗೆ ನಾವು ಸೌಟಲ್ಲೇ ಚೆನ್ನಾಗಿ ಇದು ಮಾಡ್ಬೋದು. ಇನ್ನು ನಮ್ಮ ಬಿಂಚಕ್ಕ ನೋಡಿ ಸೀದಾ ಎದ್ದು ಬಂದುಬಿಟ್ಲು. ಆ್ಯಕ್ಚುಲಿ ಮಲ್ಕೊಂಡಿರ್ತಿದ್ಲ ಅವಳು ಇಷ್ಟೊತ್ತಿಗೆ, ಬಟ್ ಇತ್ತೀಚೆಗೆ ಹೆಂಗೆ ಗೊತ್ತಾ ಕಂಪಲ್ಸರಿ 8 ಗಂಟೆ ಒಳಗಡೆ ಎದ್ದು ಬಿಡ್ತಾಳೆ. ಸೊ ಇವಾಗ ಆಲ್ರೆಡಿ ಎದ್ದು ಬಂದು ಸೀದಾ ಬಂದು ಹಗ್ ಮಾಡಿ ಮುದ್ದಾಡಿ ನಕ್ಕಂತ ಒಂದು ಸ್ವಲ್ಪ ಹೊತ್ತು ನನ್ನನ್ನು ಮುದ್ದಾಡಿ ಎದ್ದೋಗ್ತಾಳೆ. ಅವಳದೊಂಥರ ಅಭ್ಯಾಸ ಫ್ರೆಂಡ್ಸ್ ಇದು. ನನಗಂತೂ ಒಂದು ಸ್ವಲ್ಪ ಸಖತ್ ಬ್ಲೆಸ್ಡ್ ಅನ್ಸುತ್ತೆ ಅವಳಾಗಿ ಮಾಡುವಾಗ. ಇವಳದ್ದು ಎಂಥ ಅಭ್ಯಾಸ ಅಲ್ಲ ಅಂತ. ತುಂಬ ಜನ ಮಕ್ಳು ಏನು ಗೊತ್ತಾ ಅಳ್ಕೊಂತ ಎದ್ದೇಳ್ತಾರೆ, ಬಟ್ ನಮ್ಮ ಮಿಂಚು ಯಾವಾಗಲೂ ಹಾಗೆ. ಅಮ್ಮನ ಮನೇಲಿದ್ದಾಗ ಮಧ್ಯಾಹ್ನದ ಮಲ್ಕೊಂಡಿರ್ತಾಳಲ್ಲ, ಸೊ ಎದ್ಲು ಅಂತಂದರೆ ನಾವು ಅಮ್ಮನ ಹಿಡ್ಕೊಂಡು ಚೆನ್ನಾಗಿ ಮುದ್ದಾಡ್ತಾಳೆ. ನಮ್ಮ ಅಮ್ಮಂಗೆ ಅಂತೂ ಅದು ಸಕ್ಕತ್ ಇಷ್ಟ ಆಗಿಬಿಡುತ್ತೆ. ಇವಾಗ ಚಿಕ್ಕ ಮಕ್ಕಳು ನಮ್ಮನ್ನೇ ಮುದ್ದಾಡ್ತಾರೆ ಅಂದರೆ ಅದೇನೋ ಒಂಥರ ಖುಷಿ ಅಲ್ವಾ. ಸೊ ಹಾಗೆ ಬಂದಳು, ನನ್ನನ್ನು ಮುದ್ದಾಡಿದ್ಲು, ನಾನು ಅವಳನ್ನ ಚೆನ್ನಾಗಿ ಮುದ್ದಾಡಿದೆ, ಹೋದ್ಲು, ಇಷ್ಟೇ. ಇನ್ನು ಇಲ್ಲಿ ಗೋಧಿ ಹಿಟ್ಟನ್ನು ಸೋಸ್ಕೊಂಡು ನಾವಿಲ್ಲಿ ಆ ಪೌಡರ್ಗೆ ಹಾಕಿ ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಗಟ್ಟಿ ಆಗಿಬಿಡ್ತು. ಅದಾದಮೇಲೆ ಆ ಥರ ಗಟ್ಟಿ ಆದರೆ ಹಾಲು ಕೂಡ ಹಾಕಿ ಮಿಕ್ಸ್ ಮಾಡ್ಕೋಬೋದಲ್ಲ, ಸೊ ಹಾಗಾಗಿ ಹಾಲನ್ನು ಹಾಕಿ ಮಿಕ್ಸ್ ಮಾಡಿಕೊಂಡೆ. ಸೊ ತೀರಾ ಗಟ್ಟಿ ಆಯಿತು ಅಂತ ಹೇಳಿ. ಬಟ್ ಇದೇ ಒಂದು ಪ್ರೊಸೀಜರ್ ಮಾಡಿದ್ರೆ ಮಾತ್ರ ಪ್ಯಾನ್ ಕೇಕ್ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಈ ಥರ ತೀರಾ ಗಟ್ಟಿ ಇದ್ದರೆ ಪ್ಯಾನ್ ಕೇಕ್ ಅಸ್ಸಲು ಬರಲ್ಲ. ಸ್ವಲ್ಪ ತೆಳು ಇರಬೇಕು, ಆವಾಗ ಚೆನ್ನಾಗಿ ಬೇಯುತ್ತೆ ಮತ್ತು ಉಬ್ಕೊಳ್ಳುತ್ತೆ. ತುಂಬ ಜನರಿಗೆ ಈ ಪ್ಯಾನ್ ಕೇಕ್ ಅಷ್ಟು ಸುಲಭವಾಗಿ ಬರಲ್ಲ ಫ್ರೆಂಡ್ಸ್, ಅದು ಕೆಡಿಸ್ಬಿಡ್ತಾರೆ. ಐ ಫ್ಲೇಮ್ ಇತ್ತು ಅಂತಂದರೆ ಕೆಟ್ಟೋಯ್ತು ಅಂತಲೇ ಅರ್ಥ. ಯಾಕಂದರೆ ಇದರಲ್ಲಿ ಬಾಳೆಹಣ್ಣು ಎಗ್ ಆಗಿರೋದ್ರಿಂದ ಒಂದು ಸ್ವಲ್ಪ ಐ ಫ್ಲೇಮ್ ಇಟ್ಟರು ಕೂಡ ಹೋಗ್ಬಿಡುತ್ತಿದ್ದು. ಅದಕ್ಕೆ ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು. ನಮ್ಮ ಚಿಟ್ಟಿಗೆ ಕೆಳಗಡೆ ಹಂಚಿದೆ ತಕ್ಕೊಡಪ್ಪ ಅಂತಂದರೆ ಬರೋ ಹಂಚೆಲ್ಲ ತೆಗಿತಾ ಇದ್ದ. ಅದಕ್ಕೆ ನಾನೇ ತಗೊತೀನಿ ಬಿಡು ಅಂತ ಹೇಳಿ ಒಂದು ಪ್ಯಾನ್ ತೆಗೆದೆ. ಅದು ಯಾವಾಗ ಇಟ್ಟಿದ್ದಾರೆ ಏನೋ ಗೊತ್ತಿಲ್ಲ. ಜಯಂತ್ ಅವರು ಪ್ಯಾನ್ನ ಹಾಗೆ ತೊಳೆದೇ ಇಟ್ಟಿರೋದೋ ಗೊತ್ತಿಲ್ಲ, ಒಂದು ಸ್ವಲ್ಪ ಭಯಂಕರ ಜಿಡ್ಡುಗಟ್ಟುತ್ತಲ್ಲ ಆ ಥರ ಆಗಿಬಿಟ್ಟಿತ್ತು. ಸಕ್ಕ ಸಿಟ್ಟು ಬಂತು. ಜಯಂತ್ಗೆ ಚೆನ್ನಾಗಿ ಬೈಕೊಂಡು ನೋಡಿ ಇಲ್ಲಿ ಹೆಂಗೆ ಮಾಡಿದ್ದಾರೆ ತವಾ ಅನ್ನೋದನ್ನು ಅಂಥೇಳಿ ಸಿಂಕ್ ಆ ಥರ ಇಟ್ಟು, ಇನ್ನು ಐರನ್ ಪ್ಯಾನ್ ಏನಿದೆ, ಐರನ್ದು ಹಂಚ್ ನಮ್ಮ ಮನೇಲಿರೋದು ಪ್ರೆಸೆಂಟ್ ಚಪಾತಿಗಳಿಗೆ ಇದು ಯೂಸ್ ಮಾಡ್ತೀನಿ. ಇನ್ನು ನಾನ್ ಸ್ಟಿಕ್ ಬಂದು ದೋಸೆಗಳಿಗೆಲ್ಲ ಯೂಸ್ ಮಾಡ್ತೀನಿ. ಬರೋ ಹಂಚುಗಳೆಲ್ಲ ನಮ್ಮ ಮನೇಲೇ ಇದ್ದೆ ಅನ್ನೋ ಥರ ಇತ್ತು ಫ್ರೆಂಡ್ಸ್. ಸ್ವಲ್ಪ ದಿನದಿಂದ ಎಲ್ಲದೂ ಕೂಡ ಕೊಟ್ಬಿಟ್ಟೆ, ಯಾರ್ಯಾರಿಗೆ ನೀಡಿರುತ್ತೆ ಹಾಗೆ. ಆಲ್ಮೋಸ್ಟ್ ನಮ್ಮ ಮನೇಲಿ ವೇಸ್ಟ್ ಆಗುವಂಥದ್ದು ಇಟ್ಕೋಬಾರ್ದಂತೆ. ಸೊ ಶಾಸ್ತ್ರದ ಪ್ರಕಾರ ಯಾವುದು ವೇಸ್ಟ್ ವಸ್ತುಗಳಿದೆನೋ ಅದೆಲ್ಲ ಇಟ್ಕೋಬಾರ್ದು ಅಂತ ಹೇಳ್ತಾರೆ, ನೆಗೆಟಿವ್ ಎನರ್ಜಿ
ಜಾಸ್ತಿ ಆಗುತ್ತೆ ಅಂತ. ಸೊ ಹಂಗಾಗಿ ನಾನು ಅವಾಗ ಡಿಕ್ಲಟರಿಂಗ್ ಮಾಡ್ತಾನೆ ಇರ್ತೀನಿ, ನೀವು ನೋಡಿರ್ತೀರಿ ವೀಡಿಯೋಸಲ್ಲೆಲ್ಲ. ಇನ್ನಿವತ್ತು ಶನಿವಾರ ಫ್ರೆಂಡ್ಸ್, ಆಲ್ಮೋಸ್ಟ್ ಮೊಟ್ಟೆಗೆ ನಾನು ಆ್ಯಕ್ಚುಲಿ ಇವತ್ತಿನವರೆಗೂ ರೆಸ್ಟ್ರಿಕ್ಷನ್ಸ್ ಮಾಡಿಲ್ಲ. ಶನಿವಾರ ಅದು ತಿನ್ನಲ್ಲ ಇದು ತಿನ್ನಲ್ಲ ಅಂತ ಹೇಳ್ತಿರ್ತೀವಲ್ಲ, ಆ ಥರ ಮೊಟ್ಟೆ ತಿನ್ನಬಾರ್ದು ಅಂತ ಏನಿಲ್ಲ, ಅದನ್ನೊಂದು ಅಕ್ಸೆಪ್ಟ್ ಮಾಡಿಬಿಡೋಣ. ಬಿಕಾಸ್ ನನಗೆ ಸ್ಟ್ರೆಂತ್ ಗೇನಿಗೆ ಅಂತ ಹೇಳಿ ಪ್ರತಿದಿನ ಮೊಟ್ಟೆ ತಿನ್ನೋವಂಥ ಅಭ್ಯಾಸ ಇದೆ. ಸೊ ಅದಕ್ಕೋಸ್ಕರನೇ. ಬಟ್ ಇವತ್ತೇನು ಮಾಡಿದೆ ಗೊತ್ತಾ, ಮೊಟ್ಟೆ ತಿನ್ನಬಾರ್ದು ಅಂದ್ಕೊಂಡಿದ್ದೆ, ತಿಂದ್ಬಿಟ್ಟೆ. ಬಟ್ ಆಮೇಲೆ ಗೊತ್ತಾಯಿತು, ಓಕೆ ಇವತ್ತು ಶನಿವಾರ ನಾನು ದೇವಸ್ಥಾನಕ್ಕೆ ಹೋಗಬೇಕು, ಆಲ್ರೆಡಿ ಸ್ನಾನ ಮಾಡಿದ್ದೀನಿ, ಮತ್ತೊಂದು ಸರಿ ಸ್ನಾನ ಮಾಡಿದ್ರೂ ಪರವಾಗಿಲ್ಲ ಅಂತ ಅಂದ್ಕೊಂಡು ಮತ್ತೆ ಸಂಜೆ ಸ್ನಾನ ಮಾಡುವಂಥ ಪರಿಸ್ಥಿತಿ ಇದೇ ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಆಗಿರುವಂಥ ಪ್ಯಾನ್ ಕೇಕ್ಸ್ ಬಂದು ಸ್ವಲ್ಪ ಈ ಥರ ಸೀದ್ ಬಿಡ್ತು, ಬರೀ ಜಸ್ಟ್ ಹೈ ಫ್ಲೇಮ್ ಇದ್ದಿದ್ದಕ್ಕೆ. ಅಂದರೆ ಫಸ್ಟ್ ಹೈ ಫ್ಲೇಮ್ ಇರುತ್ತಲ್ಲ ಹಾಗೆ. ಸೊ ಅದಕ್ಕೆ ನಾನು ನೀಟಾಗಿ ಅದನ್ನು ಮತ್ತೆ ಬೇಯಿಸಿ ಸ್ವಲ್ಪ ಹಾಕ್ತಾಯಿದ್ದೀನಿ, ಬಾಕ್ಸ್ಗಳಿಗೆ ಹಾಕ್ತಾಯಿದ್ದೀನಿ. ಸೊ ಇದನ್ನೇನು ಬಾಕ್ಸ್ ಹಾಕೋದು ಬೇಡ, ಫಸ್ಟ್ ತಿನ್ನೋಕೆ ಕೊಟ್ಬೇಡ ಅಂತೇಳಿ ಚಿಟ್ಟಿಗೆ ಕೊಟ್ಟು ಕಳಿಸ್ತೆ, ತಿನ್ನೋಗ್ರಿ ಅಂತ ಹೇಳಿ. ಇನ್ನು ನೆಕ್ಸ್ಟ್ ಹಾಕೋದೆಲ್ಲದು ಕೂಡ ನಾನು ಇನ್ನು ಲಂಚ್ ಬಾಕ್ಸ್ ಹಾಕೋಣ ಅಂತ ಹೇಳಿ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಯಾಕೋ ದಪ್ಪ ಅಂತ ಅನ್ನಿಸ್ತು ಅಂತ ಹೇಳಿ ಇನ್ನೂ ಸ್ವಲ್ಪ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಹಾಲು ಹಾಕಿದ್ರೆ ಸಖತ್ ಸ್ಮೂತ್ ಆಗುತ್ತೆ ಫ್ರೆಂಡ್ಸ್. ನಮ್ಮನೆ ಮಕ್ಕಳಿಗಂತರೂ ಈ ರೆಸಿಪಿ ಸಖತ್ ಫೇವ್ರೇಟ್ ಒನ್. ಇನ್ನು ಮಿಟ್ಟುಗೂ ಅಷ್ಟೇ, ಬೆಳಗ್ಗೆ ಎಬ್ಸೋವಾಗ ಅವತ್ತಿನ ದಿನ ತಿಂಡಿ ಏನು ಮಾಡ್ತಿರ್ತೀವಲ್ಲ ಅದನ್ನೇ ಹೇಳಿ ಎಬ್ಬಿಸ್ತೀವಿ. ಇವತ್ತು ಕೂಡ ಅಷ್ಟೇ, ಮಿಟ್ಟು ಪ್ಯಾನ್ ಕೇಕ್ ಮಾಡ್ತಿದ್ದಾಳ ಅಮ್ಮ ಅಂತ ಹೇಳಿದ ತಕ್ಷಣ ಜಯಂತ್ ಹೋಗಿ ಸೀದಾ ಫ್ರೆಶ್ ಅಪ್ ಆಗಿ ವೈಟ್ ಡ್ರೆಸ್ ಹಾಕೊಂಡ್ಬಂದು ಹೊರಗಡೆ ಕೂತ್ಕೊಂಡಿದ್ದಾಳೆ. ಇದೇನು ಗೊತ್ತಾ, ಇದು ಸಕ್ಕರೆ ಪೌಡರ್. ನಾನು ಆ್ಯಕ್ಚುಲಿ ಸಕ್ಕರೆನ ಬರೀ ಜಸ್ಟ್ 3 ಸ್ಪೂನ್ ಹಾಕಿದೆ, ಅದು ಸಣ್ಣ ಸ್ಪೂನ್. ಬಟ್ ಏನಾಯಿತು, ಚಿಟ್ಟಿ ತಿಂತಾ ಇದ್ದಾನಲ್ಲ, ಸೊ ಅಮ್ಮ ತುಂಬ ಸಪ್ಪಾಗಿದೆ ಸಕ್ಕರೆ ಅಂತ ಏನು ಅನ್ನಿಸ್ತಿಲ್ಲ ಅಂದಿದ್ದಕ್ಕೆ ಮತ್ತೆ 2 ಸ್ಪೂನಷ್ಟು ಸಕ್ಕರೆನ ಪೌಡರ್ ಮಾಡ್ಕೊಂಡು ಹಾಕಿದ್ದೀನಿ. ಮತ್ತು ಅದು ಹಾಗೆ ಡೈರೆಕ್ಟ್ಲಿ ಹಾಕಿದ್ರೆ ಬಾಯಿಗೆ ಸಿಗುತ್ತೆ ಫ್ರೆಂಡ್ಸ್, ಅವಾಗ ಚೆನ್ನಾಗಿ ಅನಿಸಲ್ಲ. ಅದು ಆಲ್ರೆಡಿ ಟ್ರೈ ಮಾಡಿಬಿಟ್ಟಿದ್ದೀವಿ. ಅದಕ್ಕೆ ಇವಾಗ ಪುಡಿ ಮಾಡಿ ಅದನ್ನು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕಲಸಿ ಇವಾಗ ಪ್ಯಾನ್ ಕೇಕ್ ಮತ್ತೆ ಹಾಕ್ತಾ ಇರೋದು. ಇದು ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ, ಯಾಕಂದರೆ ಇದು ಲೋ ಫ್ಲೇಮಲ್ಲಿದೆ. ಹಾಗಾಗಿ ಇನ್ನು ಪ್ಯಾನ್ ಕೇಕ್ ಮಾಡಿದೆಲ್ಲ ಆಯ್ತಲ್ಲ. ಸೊ ಇದನ್ನು ಬೇಗ ಏನು ಮಾಡಿದೆ ಅಂತಂದರೆ ಲಂಚ್ ಬಾಕ್ಸ್ ಕಟ್ಟಿ ಮಕ್ಕಳನ್ನ ರೆಡಿ ಮಾಡೋದಕ್ಕೆ ಇನ್ನು ಸ್ಟಾರ್ಟ್ ಮಾಡಿಕೊಂಡೆ. ನಮ್ಮ ಜಯಂತ್ ಅಂತರೂ 5 ಗಂಟೆಗೆ ಎದ್ಬಿಟ್ಟಿರ್ತಾರೆ. ಎದ್ಬಿಟ್ಟು ಅವ್ರ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಅಡುಗೆ ಮನೆಗೆ ಬರೋವರೆಗೂ ಅವ್ರು ಅಡುಗೆ ಮನೇಲಿ ಇದ್ಕೊಂಡು, ನಾನು ಬಂದ ತಕ್ಷಣ ಅವ್ರು ಬಿಟ್ಟು ಹೋಗ್ಬಿಡ್ತಾರೆ ಅಡುಗೆ ಮನೆನ. ಸೊ ಇನ್ನು ಕಚಟಿ ಎಲ್ಲ ನಾನೇ ತೆಗಿಬೇಕು ಪ್ರತಿದಿನ. ಇನ್ನು ಫ್ರೆಶ್ ಅಪ್ ಆಗಿ ಬರ್ತಾರೆ, ಮಕ್ಕಳಿಗೆ ಸ್ನಾನ ಮಾಡಿಸಿ ಹೊರಗೆ ಬಿಟ್ಟು ಅವರು ಸ್ನಾನ ಮುಗಿಸ್ಕೊಂಡು ನನ್ನ ಕೈಲಿ ಪುನುಗು ಹಚ್ಚಿಸ್ಕೊಂಡು ಅವ್ರಿನ್ನು ರೈಟ್ ಟಿವಿಲಿ ಗೊಂಬೆಗಳದ್ದು ಶಾರ್ಟ್ಸ್ ಎಲ್ಲ ಹಾಕೊಂಡು ವೀಡಿಯೋಸ್ ಎಲ್ಲ ಹಾಕೊಂಡು ಕೂತ್ಬಿಟ್ಟಿರ್ತಾರೆ ಹಂಗೆ ಹೊರಗಡೆ ಬಂದಾಗ. ಸಮ್ಟೈಮ್ಸ್ ಸ್ಟ್ರಿಕ್ಟ್ ಮಾಡ್ತೀನಿ ಹಾಕೋಬೇಡಿ ಅಂತೇಳಿ, ಸಮ್ಟೈಮ್ಸ್ ಸ್ಟ್ರಿಕ್ಟ್ ಮಾಡಲ್ಲ, ಸುಮ್ಮನೆ ನೋಡ್ತಾರೆ ಮತ್ತೆ ಇನ್ನೇನು ಮಾಡಬೇಕು ಅಂತೇಳಿ. ಸೊ ಇನ್ನು ತಟ್ಟಲ್ಲಿ ಪ್ಯಾನ್ ಕೇಕ್ಸ್ ಹಾಕೊಂಡು ಅಣ್ಣ ತಂಗೀರು ಕುತ್ಕೊಂಡು ತಿಂತಾ ಇದ್ದಾರೆ. ಇನ್ನು ಸಣ್ಣವಳು ನೋಡ್ರಿ, ಅವಳು ಹೆಂಗೆ ಕುತ್ಕೊತಾಳೆ ಅಂತಂದರೆ, ನಾನು ಬೀನ್ ಬ್ಯಾಗ್ ಮೇಲೆ ಅವ್ರನ್ನ ರೆಡಿ ಮಾಡಬೇಕು ಅಂತ ಕೂತ್ಕೊಂಡಿದ್ದೆ. ಇನ್ನೇನು ತಿಂತಾ ಇದ್ದಾರೆ ಬಿಡು ಅಂತ ಹೇಳಿ ಫೋನ್ ನೋಡ್ತಾ ಕೂತ್ಕೊಂಡಿದ್ದೀನಿ. 3 ಜನನು ತಿನ್ಕೋಂತ ಟಿ ವಿ ನೋಡ್ತಿದ್ದಾರೆ. ಇನ್ನು ಮಿಟ್ಟು ಬಾಳೆಹಣ್ಣು ತಿಂತಾ ಇದ್ದಾಳೆ. ನಮ್ಮ ಮಿಟ್ಟಕ್ಕ ಮಾತ್ರ ಹಣ್ಣುಗಳನ್ನ ಚೆನ್ನಾಗಿ ತಿನ್ನೋದು. ಅವಳು ಯಾವಾಗ ಲಾಸ್ಟ್ ಇಯರ್ ಹಾಸ್ಪಿಟ್ಲಿಗೆ ಅಡ್ಮಿಂಟ್ ಆಗಿ ಅಲ್ಲಿ ಡಾಕ್ಟರ್ಸ್ ಎಲ್ಲ ಹೇಳಿದ್ರಲ್ಲ, ಹಣ್ಣು ತಿನ್ಬೇಕು ನೀನು, ಚೆನ್ನಾಗಿ ಊಟ ಮಾಡಬೇಕು ಅಂತೇಳಿ, ಅವಳಿಗೆ ಏನಾದರೂ ಒಂದು ಸರಿ ಹಿಂಗೆ ಹೇಳ್ಕೊಟ್ಬಿಟ್ರೆ ಸಾಕು ಫ್ರೆಂಡ್ಸ್, ಅದ್ರ ಕಡೆನೇ ಗಮನ ಇರುತ್ತೆ. ಆ ಥರದ ಮೈಂಡ್ ಸೆಟ್ ಅವಳಿಗೆ. ಸೊ ಹಾಗಾಗಿ ನಾನು ಹಣ್ಣು ತಿನ್ನಬೇಕು, ನಾನು ಬಾಳೆಹಣ್ಣು ತಿನ್ನಬೇಕು, ಪಪಾಯ ತಿನ್ನಬೇಕು ಅಂತೇಳಿ ಅವಳೇ ಕೇಳಿ ಅವಳೇ ನೀಟಾಗಿ ತಿಂದು ಖಾಲಿ ಮಾಡ್ತಾಳೆ. ಸೊ ಇವನು ನಮ್ಮ ಚಿಟ್ಟಿನೇ ಏನು ತಿನ್ನಲ್ಲ, ಹಣ್ಣು ಅದೆಲ್ಲ ಏನು ತಿನ್ನಲ್ಲ. ಇನ್ನು ಸಣ್ಣವಳು ಅಷ್ಟೇ, ಅವಳಿಗೆ ಆ್ಯಕ್ಚುಲಾಗಿ ಲೋಟದಲ್ಲಿ ಆ್ಯಪಲ್ ಪೀಸ್ ಮಾಡಿಕೊಟ್ಟು ಕೊಟ್ಟಿರೋದು ಅವಳಿಗೆ, ಅದನ್ನ ಹಿಡ್ಕೊಂಡು ತಿಂತಾ ಇದ್ದಾಳೆ ಅವಳು. ಸೊ ಮೆಲ್ಲಕ್ಕೆ ಮೊಲ ತಿನ್ನೋದಲ್ಲ ಹಂಗೆ. ಸೊ ಜಯಂತ್ ಆ್ಯಕ್ಚುಲಿ ಅವರು ಪುಡ್ಡಿಂಗ್ಸ್ ಎಲ್ಲ ಮಾಡ್ತಾರಲ್ಲ, ಅದರಲ್ಲಿ ಉಳಿದಿರೋ ಹಣ್ಣೆಲ್ಲ ತೆಗೆದಿಟ್ಟಿರ್ತಾರೆ. ಸೊ ಅದನ್ನು ಒಂದು ಬಾಟ್ಲಲ್ಲಿ ಅಣ್ಣ ಅಕ್ಕ ನೀನು 3 ತಿನ್ನಿರಿ ಅಂತೇಳಿ ಮಿಂಚು ಕೊಟ್ಟೋಗಿದ್ರೆ, ಮಿಂಚು ಒಬ್ಬಳೇ ಇಟ್ಕೊಂಡು ಅವ್ರಿಗೆ ಯಾರಿಗೂ ಕೊಡಲಿಲ್ಲಂಗೆ ತಿಂತಾ ಇದ್ಲು. ಸೊ ಇನ್ನು ಮಕ್ಕಳನ್ನ ರೆಡಿ ಮಾಡ್ತಾ ಇದ್ದೀನಿ. ನಮ್ಮ ಚಿಟ್ಟಿ ಹೆಂಗೋ ರೆಡಿ ಆಗಿಬಿಡ್ತಾನೆ. ನಮ್ಮ ಮಿಟ್ಟದ ಪ್ರತಿದಿನ ಕೆಲಸ ನನಗೆ, ಅವಳಿಗೆ ಜಡೆ ಹಾಕೋದು ಇದೇ ಇರುತ್ತಲ್ಲ, ಹೆಣ್ಮಕ್ಳು ಹುಟ್ಟಿದ್ರೆ ಅಂತೇಳಿ. ಇನ್ನು ಮುಂದಿನ ವರ್ಷ ಇಬ್ಬಿಬ್ರದ್ದು ಕತೆ, ಆವಾಗ ಲಾಗ್ಸ್ ಹೆಂಗಿರುತ್ತೆ ಅಂತ ಶೇರ್ ಮಾಡ್ಕೊತೀನಿ. ಇನ್ನು ಸಿಂಪಲ್ಲಾಗಿ ಇವ್ರಿಗೆ ರೆಡಿ ಮಾಡಿ ಬೇಗ ಕಳಿಸಿ ನಾನು ನನ್ನ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೋಬೇಕಿತ್ತು. ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ 8:45 ಹೋದರೆ ಮತ್ತೆ 11:45 ಬಂದುಬಿಡ್ತಾರೆ ಫ್ರೆಂಡ್ಸ್. ಹಾಗಾಗಿ ನಾನು ಏನು ಮಾಡಿಕೊಂಡೆ ಅಂದರೆ, ಇವತ್ತು ಲಾಗ್ ಇದೇನು ಮಾಡ್ತಿದ್ದೀನಲ್ಲ, ಸೊ ಮಾರ್ನಿಂಗ್ ರೋಟೀನ್ ಇದನ್ನೆಲ್ಲ ಮುಗಿಸ್ಕೊಂಡು ದೆನ್ ನಂದು ಬೇರೆ ಶೂಟ್ಸ್ ಇತ್ತು ಇವತ್ತು. ಅದಕ್ಕೆಲ್ಲ ಕಂಪ್ಲೀಟಾಗಿ ನಾನು ರೆಡಿಯಾಗಿ ಶೂಟ್ಸ್ ಎಲ್ಲ ಮುಗಿಸ್ಕೊಂಡು ರೆಡಿ ಮಾಡಬೇಕಿತ್ತು. ಬ್ರ್ಯಾಂಡ್ ಪ್ರಮೋಷನ್ಸ್ ಎಲ್ಲ ಇರುತ್ತಲ್ಲ, ಅದ್ರದ್ದೆಲ್ಲ ನೋಡೋದಕ್ಕೆ ಎಷ್ಟು ಸಿಂಪಲ್ ಅಂತ ಅನಿಸುತ್ತೆ, ಬಟ್ ಹೆವಿ ಅಂದರೆ ಹೆವಿ ವರ್ಕ್. ಸೊ ದುಡ್ಡು ಹೆಂಗೆ ಕೊಡ್ತಾರೋ ಹಾಗೆ ಮೇಲ್ಗಡೆಯಿಂದ ಟಾರ್ಚರ್ ಕೂಡ ಕೊಡ್ತಿರ್ತಾರೆ. ನನಗೆ ಇವಾಗ ಅರ್ಥ ಆಗ್ತಿದೆ, ಬ್ರ್ಯಾಂಡ್ ಪ್ರಮೋಷನ್ಸ್ ಎಲ್ಲ ಬೇರೆಯವರೆಲ್ಲ ಮಾಡ್ತಾರಲ್ಲ, ನಾವು ನೋಡ್ತಿರ್ತೀವಿ, ಎಷ್ಟು ಈಸಿ ಅನಿಸುತ್ತೆ, ಬಟ್ ಯಾವ ಕೆಲಸ ಕೂಡ ಈಸಿ ಅಲ್ಲ ಅನ್ನೋದು ಅರ್ಥ ಆಗ್ತಿದೆ. ಕೆಲವೊಬ್ಬರು ನನಗೆ ಆ್ಯಕ್ಚುಲಾಗಿ ಹೇಳ್ತಿರ್ತಾರೆ, ದಿವ್ಯಾ ಇದನ್ನೆಲ್ಲ ಹೆಂಗೆ ಮ್ಯಾನೇಜ್ ಮಾಡ್ತೀರಾ, ನಿಮಗೆ ಸ್ಟ್ರೆಸ್ ಆಗಲ್ವಾ, ಬುಕ್ ಓದ್ತೀರಾ, ಯೋಗ ಮಾಡ್ತೀರಾ ಅಂತೇಳಿ. ಸೊ ನಾನು ನನ್ನ ಒಂದು ಲೈಫ್ ರೋಟೀನ್ಸಲ್ಲಿ ವ್ಯಾಲ್ಯೂಯಬಲ್ ಏನಿದೆ ಮತ್ತು ಪ್ರಿಯಾರಿಟಿ ಯಾವುದು ಕೊಡಬೇಕು ಅದಕ್ಕೆ ಕೊಡಬೇಕು ಅಂತೇಳಿ ಟೈಮ್ಸ್ ಫಿಕ್ಸ್ ಆಗಿದ್ದೀನಿ. ಬಟ್ ಇಟ್ ಸ್ಟ್ರೆಸ್ ಅಂತೂ ಖಂಡಿತ ಆಗುತ್ತೆ ಫ್ರೆಂಡ್ಸ್ ನನಗಿರುವಂಥ ವರ್ಕ್ಸ್ಗಳಿಗೆ. ಅದರಲ್ಲೂ ವರ್ಕ್ಸ್ನ ಬಿಟ್ಟು ನನಗೆ ಇರೋದಕ್ಕೆ ಆಗಲ್ಲ. ಸೊ ಅದು ಬಂದು ಏನಾಗ್ತಿದೆ ಅಂತಂದರೆ ಸ್ಟ್ರೆಸ್ ಅನಿಸುತ್ತೆ. ಸೊ ಆ ಸ್ಟ್ರೆಸ್ನ ಮತ್ತೆ ಮೇಂಟೈನ್ ಮಾಡಬೇಕು ಅಂತಂದರೆ
ನಾನು ಈ ಥರ ರೋಟೀನ್ಸ್ಗಳನ್ನ ಫಾಲೋ ಮಾಡಲೇಬೇಕು ಅಂತೇಳಿ ಅದ್ರ ಕಡೆ ಗಮನ ಕೊಡ್ತೀನಿ. ಸೊ ಬೇರೆಯವ್ರಿಗೆ ಕಂಪ್ಯಾರಿಸನ್ ಮಾಡಿದ್ರೆ ಇವಾಗ ಟೈಮ್ ವೇಸ್ಟ್ ಮಾಡ್ತಿರ್ತಾರೆ, ಯಾಕಂದರೆ ನನಗೂ 24 ತಾಸು ಅವ್ರಿಗೂ 24 ತಾಸು. ಸೊ ನಾನು ಸ್ವಲ್ಪ ಟೈಮ್ ವೇಸ್ಟ್ ಮಾಡೋದು ಕಡಿಮೆ, ಅನ್ನೆಸೆಸರಿ ಟೈಮ್ ಕೊಡೋದು ಕಡಿಮೆ. ಹಾಗಾಗಿ ನನಗೆ ಮೋರ್ ವ್ಯಾಲ್ಯೂಯಬಲ್ ಅಂತ ಅನಿಸುತ್ತೆ ಟೈಮ್. ಅದು ಬಿಟ್ಟರೆ ಬೇರೆ ನಾರ್ಮಲ್ ಆಗಿ ನಾನು ಕೂಡ ಎಲ್ಲರ ಥರನೇ ಲೈಫ್ ಲೀಡ್ ಮಾಡ್ತಿದ್ದೀನಿ. ಬಟ್ ಏನೂ ಹೆವಿಯಾಗಿ ನಮಗೆ ಯೂಸ್ ಇರದಿರೋಂಥ ಹ್ಯಾಬಿಟ್ಸ್ಗಳಿಗೆ ಅಡಿಕ್ಟ್ ಆಗಿಲ್ಲ. ಆ್ಯಂಡ್ ಅದು ನನಗೆ ಬೇಡ ಅಂತಂದರೆ ಬೇಡ. ಸೊ ಬೇಕು ಅಂದಾಗ ಮಾತ್ರ ಅದಕ್ಕೆ ಟೈಮ್ ಕೊಡೋ ಥರದ್ದು ಮ್ಯಾನೇಜ್ ಮಾಡ್ತಿರ್ತೀನಿ. ಹಾಗಾಗಿ ನನಗೆ ಹಿಂಗೆಲ್ಲ ನನ್ನ ರೂಟೀನ್ಸ್ ಎಲ್ಲ ಶೇರ್ ಮಾಡ್ತಿರ್ತೀನಿ. ನನಗೆ ಸಮ್ಟೈಮ್ಸ್ ಅನಿಸುತ್ತೆ ಇನ್ನೂ ಚೆನ್ನಾಗಿ ಮಾಡ್ಕೋಬೇಕು ನಮ್ಮ ರೂಟೀನ್ಸ್ನ ಅಂತೇಳಿ. ಬಟ್ ಮೂವರು ಮಕ್ಕಳಿರೋದ್ರಿಂದ ಮತ್ತು ಮನೇಲಿ ಮೇಡ್ಸ್ ಯಾರೂ ಇಲ್ಲ, ಹೆಲ್ಪಿಂಗಿಗೆ ಯಾರೂ ಇಲ್ಲ, ಅಟ್ಲೀಸ್ಟ್ ಮಕ್ಕಳಿಗೆ ನೋಡ್ಕೊಳ್ಳೋದಕ್ಕಂತೂ ಯಾರೂ ಇಲ್ಲ. ಅಂದರೆ ನಮ್ಮಮ್ಮ ನೋಡ್ಕೊತಾರೆ. ನಮ್ಮಮ್ಮನ ಹತ್ರ ಬಿಟ್ಟು ಹೋಗ್ತೀನಿ ನಾನು ಸಮ್ಟೈಮ್ಸ್ ಹೊರಗಡೆ ಶೂಟ್ಸ್ ಇದ್ದಾಗ, ಮತ್ತು ಹೊರಗಡೆ ಹೋಗ್ತಿದ್ದೀವಿ ಅಂತಂದಾಗ. ಮಿಂಚುನು ಕೂಡ ಅರ್ಜೆಂಟ್ ಎಮರ್ಜೆನ್ಸಿ ನಂಗೆ ಕೆಲಸ ಇದೆ ಅಂತಂದರೆ ಬಿಟ್ಟು ಹೋಗ್ತಿರ್ತೀನಿ. ಬಟ್ ನಮ್ಮಂಗೆ ಹುಷಾರಿಲ್ಲ ಪಾಪ, ಎಷ್ಟು ನೋಡ್ಕೋಬೇಕು ಅಷ್ಟು ನೋಡ್ಕೊತಿರ್ತಾರೆ. ಮತ್ತೆ ಬಂದು ವಾಪಸ್ ಮತ್ತೆ ಇವ್ರನ್ನೆಲ್ಲ ಮನೆ ಕರ್ಕೊಂಬರೋತ್ಲಿಗೆ ಮತ್ತೆ ಅದೇ ಕೆಲಸ ರಿಪೀಟ್ ಆಗ್ತಿರುತ್ತೆ. ಸೊ ಹಾಗಾಗಿ ಏನೂ ಫುಲ್ಲಿ ಡಿಪೆಂಡ್ ಆಗೋಕ್ಕಾಗ್ತಿಲ್ಲ, ಮತ್ತು ಫುಲ್ಲಿ ಆರಾಮಾಗಿರೋದಕ್ಕೂ ಆಗ್ತಿಲ್ಲ. ಈ ಥರದ್ದೆಲ್ಲ ಆಗ್ತಿರುತ್ತೆ. ಇನ್ನು ಸ್ಕೂಲ್ಗೂ ಕೂಡ ನಾನೇ ಬಿಟ್ಟು ಬರಬೇಕು ಫ್ರೆಂಡ್ಸ್. ನಾನೇ ಹೋಗಿ ಬಿಟ್ಟು ಬಂದು ಅದಾದಮೇಲೆ ಮತ್ತೆ ನನ್ನ ಮನೆ ಕೆಲಸಗಳು, ನನ್ನ ವರ್ಕ್ಸ್ ಎಲ್ಲ ಮುಗಿಸ್ಕೋಬೇಕು. ಆಲ್ರೆಡಿ ಸಂಜೆ ಆಗಿಬಿಟ್ಟಿದೆ ನೋಡಿ. ಇವಾಗ ಮತ್ತೆ ಲಾಗ್ ಕಂಟಿನ್ಯೂ ಮಾಡ್ತಿರೋದು. ಸ್ನಾನ ಮುಗಿಸ್ಕೊಂಡ್ಬಂದೆ, ಫ್ರೆಶ್ ಅಪ್ ಆಗಿ ಶೀತ ಆದಂಗೆ ಅನ್ನಿಸ್ತಾ ಇದೆ ಆಲ್ರೆಡಿ ನನಗೆ. ಈ ಬೇಸಿಗೆಯಲ್ಲಿ ಈ ಶೀತದಿಂದ ತಪ್ಪಿಸ್ಕೊಂಡಿದ್ದೆ ನಾನು. ಮತ್ತೆ ಬ್ಯಾಕ್ ಟು ಹೋಮ್ ಅನ್ನೋ ರೀತಿಯಾಗಿ ಮತ್ತೆ ಸ್ನಾನ ಮುಗಿಸ್ಕೊಂಬಂದ ತಕ್ಷಣ ಹಿಂಗೆ ಅನ್ನೋದು ಮತ್ತೆ ಸ್ಟಾರ್ಟ್ ಆಯಿತು. ಇದು ಬಂದು ಸಂಜೆ ಫ್ರೆಂಡ್ಸ್. ಸಂಜೆ ಅಷ್ಟೊತ್ತಿಗೆ ನಂದು ಮನೆ ಕೆಲಸ ಕೂಡ ಆಗಿದ್ದೆ, ನಂದು ವರ್ಕ್ಸ್ ಕೆಲಸ ಸ್ವಲ್ಪ ಅಂದರೆ ವೀಡಿಯೋಸ್ ಕೆಲಸ ಸ್ವಲ್ಪ ಆಗಿತ್ತು, ಇನ್ನೊಂದಷ್ಟು ಆಗಿರಲಿಲ್ಲ. ಅಷ್ಟರ ಮಟ್ಟಿಗೆ ಪ್ರಾಡಕ್ಟಿವ್ ಆಗಿ ವರ್ಕ್ ಮಾಡೋದಕ್ಕೆ ಏನಾಗಲಿಲ್ಲ ಇವತ್ತು. ಅದೇನಾಗಿತ್ತು ನನಗೆ ಗೊತ್ತಿಲ್ಲ. ಸೊ ಜಯಂತ್ ಬಂದರು. ಜಯಂತ್ ಬಂದ ತಕ್ಷಣ ಇನ್ನೂ ಹಾಗೆ ಇದೆಯಾ ಅದು ಇದು ಅಂತೆಲ್ಲ ಅನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸರಿ ಆಯಿತು, ರೆಡಿ ಆಗ್ತೀನಿ, ಬೇಗ ಟೆಂಪಲ್ಗೆ ಹೋಗಿ ಬರಬೇಕು, ಟೆಂಪಲ್ಗೆ ಹೋಗಿ ಬಂದುಬಿಡೋಣ. ಹಾಗೆ ಸಿಟಿಗೆ ಕೂಡ ಹೋಗಿ ಬರಬೇಕು, ಸ್ವಲ್ಪ ಮೂಗ್ಬಿಟ್ಟು ಚೇ ಮಾಡೋಣ ಅಂತ ಅನ್ಕೊತಿದ್ದೀನಿ. ತುಂಬ ಪೇನ್ ಆಗಿಬಿಟ್ಟಿದೆ, ಅದರಲ್ಲೂ ಗಾಯ ಥರ ಆಗಿಬಿಟ್ಟಿದೆ ಫ್ರೆಂಡ್ಸ್. ಅದು ಯಾಕೋ ಸೆಟ್ ಆಗ್ತಿಲ್ಲ ಅಂತ ಹೇಳಿ ಚೇಂಜ್ ಮಾಡಿಸೋಣ ಅಂತ ಅನ್ನಿಸ್ತು. ಹಾಗಾಗಿ ಸಿಟಿಗೂ ಕೂಡ ಹೋಗಿ ಬರೋಣ ಅಂತೇಳಿ ನಾನು ಜಯಂತ್ ಇಲ್ಲಿ ರೆಡಿ ಆಗ್ತಾ ಇದ್ದೀವಿ. ಆಲ್ರೆಡಿ ಚಿಟ್ಟಿ ಮತ್ತು ಮಿಟ್ಟೂರ್ನ ಟ್ಯೂಷನ್ಗೆ ಬಿಟ್ಟು ಬಂದಾಯಿತು. ಹಾಗಾಗಿ ನಾವು ಮೂವರು ಹೋಗ್ತಾ ಇರೋದು. ಇನ್ನು ಡೇ ಕ್ರೀಮ್ ಬಂದು ಗಾರ್ನಿಯರ್ ಕ್ರೀಮ್ ಹಚ್ತೀನಿ. ಸೊ ಮಾಯ್ಶ್ಚರೈಸರ್ ಹಚ್ಚಿ ಸ್ವಲ್ಪ ಡೇ ಕ್ರೀಮ್ ಹಚ್ಬಿಟ್ರೆ ಸಾಕು ನನಗೆ. ಅದರಲ್ಲೂ ಎಣ್ಣೆ ಹಚ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ನಾನು ಎಣ್ಣೆ ಹಚ್ಚಿದ್ರೆ ಯಾವ ಥರ ಹೇರ್ ಸ್ಟೈಲ್ ಮೇಂಟೈನ್ ಮಾಡ್ತೀನಿ, ಆ ಥರ ಮೇಕಪ್ ಮಾಡ್ತೀನಿ ಅಂತ ಹೇಳಿ ತೋರಿಸ್ತೀನಿ. ತೀರಾ ಅಂದರೆ ತೀರಾ ಸಿಂಪಲ್. ನೀವೆಲ್ಲ ಹೆಂಗೆ ಡೇ ಕ್ರೀಮ್ ಹಚ್ಕೊಂಡು ಪೌಡರ್ ಹಚ್ಕೊತೀರ ಅದು ಅಷ್ಟೇ ನಾನು ಹಚ್ಕೊಳ್ಳೋದು, ಬೇರೆ ಏನೂ ಅಪ್ಲೈ ಮಾಡೋದಕ್ಕೆ ಇಷ್ಟ ಆಗಲ್ಲ. ಇನ್ನು ಇಲ್ಲಿ ನೋಡಿ ಮೇಡಮ್ ಅವ್ರ ಪಕ್ಕದಲ್ಲಿ ಹೆಂಗೆ ರೆಡಿ ಆಗ್ತಿದ್ದಾರೆ ಅಂತ. ಸಿಂಪಲ್ ಆಗಿ ಲಿಫ್ಟಿಗೆ ಹಚ್ಕೊತಾ ಇದ್ದೆ. ನಮ್ಮ ಮಿಂಚು ಬಂದುಬಿಟ್ಲು ಲಿಫ್ಟಿಗೆ ನನಗೂ ಹಚ್ಚು ಅಂತ ಹೇಳಿ. ಹೆಣ್ಮಕ್ಳು ಹುಟ್ಟಿದ್ದಾರೆ ಅಂತಂದರೆ ನಾವೇನೇನೇನೇನೇನು ಮಾಡ್ತೀವೋ ಅದೆಲ್ಲ ಕೂಡ ಅವ್ರಿಗೆ ಮಾಡಲೇಬೇಕು ಫ್ರೆಂಡ್ಸ್ ಅಲ್ವಾ. ಗಂಡ್ಮಕ್ಳು ನಮ್ಮ ಸುದ್ದಿಗೆ ಬರಲ್ಲ, ಬಟ್ ಹೆಣ್ಮಕ್ಳು ಹುಟ್ಟಿದ್ರು ಅಂತಂದರೆ ಇದೇ ಒಂದು ಕ್ಯೂಟ್ನೆಸ್ ಸಖತ್ ಚೆನ್ನಾಗಿರುತ್ತೆ. ಇನ್ನು ಲಿಫ್ಟಿಗೆ ಹಚ್ಬಿಟ್ರೆ ಎಂಥ ಖುಷಿ ಗೊತ್ತಾ ಅವಳಿಗೆ. ಅವಳು ಏನಾದರೂ ಬಂದು ನನಗೆ ಮೇಕಪ್ ಮಾಡ್ಕೊಳ್ಳೋದಕ್ಕೆ ಡಿಸ್ಟರ್ಬ್ ಮಾಡ್ತಿರ್ತಾಳಲ್ಲ ಸಮ್ಟೈಮ್ಸ್, ನಾನು ಅನ್ನೋದಷ್ಟೇ, ಮಿಂಚು ಲಿಫ್ಟಿಗೆ ಹಚ್ತೀನಿ ಹೋಗ್ಬೇಕು ನೋಡು ಅಂತೇಳಿ. ಹಾಂ ಹಚ್ಚು ಅಂತ ಹೇಳ್ತಾಳೆ. ಹಚ್ಚಿದ ತಕ್ಷಣ ಹೋಗ್ಬಿಡ್ತಾಳೆ, ಡಿಸ್ಟರ್ಬೇ ಮಾಡಲ್ಲ. ಇನ್ನು ಸಿಂಪಲಾಗಿ ಬಿಂದಿ ಇಟ್ಕೊಂಡು ಸಿಂಧೂರ ಇಟ್ಕೊಂಡು ಇವಾಗ ಮತ್ತೆ ಜಡೆ ಹಾಕೋಬೇಕಿನ್ನು ಅದಷ್ಟೇ. ಇನ್ನು ಸಿಂಧೂರ ಇಟ್ಕೊಳ್ಳೋದು ನಾನು ಲಿಫ್ಟಿಗೆ ಕಲಿಯೋದು ತುಂಬ ಜನ ಅವಾಗವಾಗ ಅಂತಿರ್ತಾರೆ. ಹೌದು, ನನಗದು ಅಭ್ಯಾಸ ಆಗಿಬಿಟ್ಟಿದೆ. ಅದಿಲ್ಲ ಅಂತಂದರೆ ನಡೆಯೋದೇ ಇಲ್ಲ. ಏನಂತಂದರೆ ಚೆನ್ನಾಗಿದೆ ಅದು ಬಿಂದಿ ಇಟ್ಕೊಳ್ಳೋಕ್ಕೆ. ಸುಮಾರು ವರ್ಷಗಳಿಂದ ಯೂಸ್ ಮಾಡ್ತಿದ್ದೀನಿ, ಅದಕ್ಕೆ ಅದೇ ಕಂಟಿನ್ಯೂ ಆಗ್ತಾ ಇದೆ ನೋಡಿ ಫ್ರೆಂಡ್ಸ್. ಇದೇ ನನ್ನದು ಹೇರ್ ಸ್ಟೈಲ್. ಏನಂತಂದರೆ ಎಣ್ಣೆ ಹಚ್ಚಿದ್ದೀನಿ ಅಂತ ಅಂದ್ಬಿಟ್ರೆ ಸಾಕು, ಎತ್ತಿ ಜಡೆ ಹಾಕೋಬೇಕು ಅಂತ ಹೇಳ್ತಿರ್ತಾರೆ ಗೊತ್ತಾ. ಸೊ ಹಾಗೆ ಇವಾಗೇನೋ ಹೇರ್ ಕಟ್ ಇದೆ, ಹಾಗಾಗಿ ನನಗೆ ಅಷ್ಟು ನೀಟಾಗಿ ಅಷ್ಟು ಫಿಟ್ಟಾಗಿ ಕೂತ್ಕೊಳ್ಳಲ್ಲ. ಬಟ್ ಬಿಫೋರ್ ಹೇರ್ಸ್ ಇದ್ದಾಗ ಎಣ್ಣೆ ಹಚ್ಕೊಂಡು ಹಿಂಗೆ ಎತ್ತಿ ಜಡೆ ಹಾಕೊಂಡ್ಬಿಟ್ರೆ ನೋಡೋದಕ್ಕೂ ಚೆಂದ, ಒಂಥರ ಏನೋ ಕಂಫರ್ಟಬಲ್, ಮತ್ತು ಹೇರ್ ಗ್ರೋತ್ ಕೂಡ ಹಾಗೆ ಚೆನ್ನಾಗಿರುತ್ತೆ, ಮತ್ತು ಒಳ್ಳೆ ಲುಕ್ ಫ್ರೆಂಡ್ಸ್. ಆ್ಯಕ್ಚುಲಿ ಇದು ಅದೇನೋ ಗೊತ್ತಿಲ್ಲ, ಎಷ್ಟು ಡಿಸೈನ್ ಜಡೆ ಹಾಕೊಂಡ್ರು ಕೂಡ ಈ ಥರ ಒಂದು ಎತ್ತಿ ಜಡೆ ಹಾಕೊಳ್ಳೋದ್ರಲ್ಲಿ ಲುಕ್ ಇರುತ್ತಲ್ಲ, ಅದು ಬೇರೆಯೇ ಲೆವೆಲ್. ನನಗೆ ಇಷ್ಟ ಅದು ಆ್ಯಕ್ಚುಲಿ ಹಿಂಗೆ ಹಾಕೊಳ್ಳೋಕ್ಕೆ. ಬಟ್ ಹೇರ್ ಕಟ್ ಎಲ್ಲ ಆಗ್ಬಿಟ್ಟಿದೆ, ಸಖತ್ ಬೇಜಾರು ನನಗೆ. ಯಾವಾಗಪ್ಪ ಹೇರ್ ಗ್ರೋತ್ ಮಾಡ್ತೀನಿ ನಾನು ಅಂತ ಅನ್ನಿಸ್ತಾ ಇದೆ ನನಗೆ. ಇನ್ನು ಇಲ್ಲಿಂದ ಮುಗಿಸ್ಕೊಂಡು ಸೀದಾ ಟೆಂಪಲ್ ಕಡೆ ಹೊರಟ್ವಿ ನಾನು, ಮಿಂಚು, ಜಯ. ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಮನೆಯಲ್ಲೇ ಮತ್ತೆ ದೀಪ ಹಚ್ಬೇಕಲ್ಲ. ಸೊ ದೀಪ ಕೂಡ ಹಚ್ಚಿ ಒಂದೊಂದು ಸಿಂಪಲಾಗಿ ಧೂಪ ಹಾಕಿ 2 ಉದ್ದಿನ ಕಡ್ಡಿ ಬೆಳಗಿ ಇನ್ನು ಮನೆಯಿಂದ ಸೀದಾ ದೇವಸ್ಥಾನಕ್ಕೆ ಹೊರಟಿದ್ದಾಯಿತು. ಸೊ ನಾನು ನಿಮಗೆ ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೋಬೇಕು ಅಂತ ಅನ್ಕೊತಿದ್ದೆ. ಏನಂದರೆ ಇತ್ತೀಚೆಗೆ ಲಾಗ್ಗೆ ನೀವೆಲ್ಲ ಕೊಡ್ತಿರೋ ಸಪೋರ್ಟ್ ನೋಡಿ ತುಂಬ ಇಷ್ಟ ಅನ್ನಿಸ್ತಿದೆ. ನೀವು ಅಷ್ಟು ಸಪೋರ್ಟ್ ಮಾಡಿದಾಗ ನನಗೇನು ಅನ್ಸುತ್ತೆ, ಎಷ್ಟೇ ಬ್ಯುಸಿ ಇದ್ದರೂ ಕೂಡ ಅಟ್ಲೀಸ್ಟ್ ಲಾಗ್ ಮಾಡೋಣ, ಲಾಗ್ ಅಪ್ಲೋಡ್ ಮಾಡೋಣ. ಎಷ್ಟೆಲ್ಲ ಕ್ವಶನ್ಸ್ಗಳು ಕೇಳ್ತಿರ್ತಾರೆ. ಸೊ ಲಾಗ್ ಮಾಡ್ತಾ ಇವ್ರಿಗೆಲ್ಲ ಆನ್ಸರ್ನ ನಾನು ಕೊಡ್ಬೋದು ಅಂತ ಅನ್ನಿಸ್ತಾ ಇರುತ್ತೆ. ತುಂಬ ಸಪೋರ್ಟ್ ಮಾಡ್ತಿದ್ದೀರಿ. ಆಮೇಲೆ ನಾನು ಏನಾದರೂ 1 ವೀಕ್ ಗ್ಯಾಪ್ ಮಾಡಿದ್ರೆ ಸಾಕು, ಅಟ್ಲೀಸ್ಟ್ DM ಆದರೂ ಮಾಡಿರ್ತೀರಿ ಇನ್ಸ್ಟಾಗ್ರಾಮಲ್ಲಿ. ಆಗ ಯಾಕೆ ಲಾಗ್ ಹಾಕ್ತಿಲ್ಲ ದಿವ್ಯಾ, ಲಾಗ್ ಹಾಕಿ, ನಮಗೆ ಫುಲ್ ಡೇ ಲಾಗ್ ಬೇಕು ಅಂತೆಲ್ಲ. ಶಾರ್ಟ್ಸ್ ಎಲ್ಲ ಅಪ್ಲೋಡ್ ಮಾಡಿದ್ರೆ ಸಾಕು, ಶಾರ್ಟ್ಸ್ಗೆಲ್ಲ ಹಾಗೆ ಕಮೆಂಟ್ಸ್ ಬರ್ತಿರುತ್ತೆ, ನಮಗೆ ಫುಲ್ ಡೇ ಲಾಗ್ ಬೇಕು ಅಂತ. ತುಂಬ ಥ್ಯಾಂಕ್ಸ್. ಒಬ್ಬೊಬ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ
ನಾನು ಅಂದ್ಕೊಂಡಿರಲಿಲ್ಲ ನನಗೆ ಲಾಗ್ಸ್ಗೆ ಇಂಥ ಒಂದು ಸಪೋರ್ಟ್ ಬರುತ್ತೆ ಅಂತೇಳಿ. ಸೊ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆ್ಯಕ್ಚುಲಿ, ನಮ್ಮ ಹತ್ರ ಏನೂ ಇಲ್ಲ. ಹೆಂಗಪ್ಪ ಲಾಗ್ ಮಾಡೋದು, ಸ್ಟಾರ್ಟಿಂಗ್ ಡೇಸಲ್ಲೆಲ್ಲ ಅಡುಗೆ ಮಾಡೋದಕ್ಕೂ ಕೂಡ ನನ್ನ ಹತ್ರ ಅಷ್ಟು ಸೌಕರ್ಯ ಇರಲಿಲ್ಲ. ಇವತ್ತು ತುಂಬಾ ಚೆನ್ನಾಗಿದೆ, ಐ ಆಮ್ ಗ್ರೇಟ್ಫುಲ್ ಫಾರ್ ದಟ್. ಬಟ್ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ವ್ಲಾಗ್ಸ್ನ ಯಾರು ನೋಡ್ತಾರೆ, ಯಾರು ಇಷ್ಟಪಡ್ತಾರೆ? ಇವಾಗ ಆಲ್ಮೋಸ್ಟ್ ತೋರಿಸ್ತಿರ್ತಾರಲ್ಲ ಫ್ರೆಂಡ್ಸ್, ಹೊರಗಡೆ ಕಾರು, ಮನೆ, ಬಂಗ್ಲೆ ಇದೆಲ್ಲ ಇರುತ್ತೆ, ಒಳ್ಳೆ 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 ರೆಸಿಪೀಸ್ ತೋರಿಸ್ತಿರ್ತಾರೆ. ಸೀರಿಯಸ್ಲಿ ನನಗೆ ಸಪೋರ್ಟ್ ಸಿಗ್ಬೋದಾ ಅಂತ ಅನ್ಕೊತಿದ್ದೆ. ಬಟ್ ಹಾರ್ಡ್ ವರ್ಕ್ ಅನ್ನೋದಿತ್ತು ಅಂತಂದರೆ ಎಲ್ಲದೂ ಕೂಡ ಬರುತ್ತೆ ನಮಗೆ ಒಂದು ಟೈಮಲ್ಲಿ, ಸರಿಯಾಗಿರೋ ಟೈಮಲ್ಲಿ ಅಂತ ಹೇಳಿ ಪ್ರೂವ್ ಆಯಿತು. ಆ್ಯಂಡ್ ನಾನು ದೇವ್ರೂ ನಂಬಿದ್ದೀನಿ, ಕೆಲಸನ ದೇವರು ಅಂತಲೂ ಕೂಡ ಅಂದ್ಕೊಂಡು ಕೆಲಸ ಮಾಡ್ಕೊಂಡಿದ್ದೀನಿ. ಸೊ ನಿಮ್ದೇನು ಕೆಲಸ ಅಂತ ನೀವು ಕೇಳ್ಬೋದು. ಎಲ್ರಿಗೂ ಒಂದೊಂದು ರೀತಿ ಕೆಲಸ ಅಂತಂದರೆ ಇದು ಕೂಡ ನಮ್ಮದು ಒಂದು ಕೆಲಸನೇ. ಸೊ ಇದರಿಂದ ನಾವು ಅನ್ನ ತಿಂತಾ ಇದ್ದೀವಿ ಅಂತಂದರೆ ಅದನ್ನು ಅಷ್ಟೇ ಭಕ್ತಿಯಿಂದ ಕೆಲಸ ಮಾಡಬೇಕಲ್ವಾ ಅನ್ನೋ ಒಂದು ಥಾಟ್ಸ್ ಇದೆ ನನಗೆ. ಸೀರಿಯಸ್ಲಿ ನಾನು ಇಷ್ಟು ಸಪೋರ್ಟ್ ಅಂತ ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಇನ್ನೇನು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ 1,00,000 ಫಾಲೋವರ್ಸ್ ಆಗ್ತಾ ಇದ್ದಾರೆ. ಸಮ್ಟೈಮ್ಸ್ ನೆನೆಸ್ಕೊತಿರ್ತೀನಿ, ನನಗೆ ಆ 1,00,000 ಫಾಲೋವರ್ಸ್ ಹೆಂಗಾಯ್ತಿದೆಲ್ಲ ಅಂತೇಳಿ. ಬಟ್ ಒಂದು ಸೆಕೆಂಡ್ ನಾನು ತಿರುಗಿ ನೋಡಿದ್ರೆ ನನ್ನದು ಜರ್ನಿ ಮಾತ್ರ ಆಸಮ್ ಅನ್ನೋ ಒಂದು ಫೀಲಿಂಗ್ ನನಗೆ ಆಲ್ರೆಡಿ ಇದೆ ಫ್ರೆಂಡ್ಸ್. ಯಾಕಂದರೆ ಆ ಹಾರ್ಡ್ ವರ್ಕ್ ಆಗಿರ್ಬೋದು, ಆ ಟೈಮ್ ಆಗಿರ್ಬೋದು, ಒಂದೊಂದು ವಿಡಿಯೋಗೂ ನಾನು ಪಟ್ಟಂಥ ಒಂದು ಶ್ರಮ ಆಗಿರ್ಬೋದು, ಎಲ್ಲೋ ಒಂದು ವ್ಯಾಲ್ಯೂಯಬಲ್ ಅಂತ ಅನಿಸುತ್ತೆ. ಸಮ್ಟೈಮ್ಸ್ ಏನು ಅನಿಸುತ್ತೆ ಅಂದರೆ ಕಂಪ್ಯಾರಿಸನ್ ಸ್ಟಾರ್ಟ್ ಆಗಿಬಿಡುತ್ತೆ. ಅವ್ರು ಯಾರೋ ತುಂಬ ಫಾಸ್ಟಾಗಿ ಗ್ರೋತ್ ಆಗಿರ್ತಾರೆ, ಇನ್ನೊಬ್ರು ಯಾರೋ ಏನೋ ತುಂಬ ಸ್ಲೋ ಆಗಿರ್ತಾರೆ, ನಡುವೆ ನಾವಿರ್ತೀವಿ. ಅದೆಲ್ಲ ನಮ್ಮ ತಲೆಗೆ ತಗೊಳ್ಳಲ್ಲ, ನಾನಂತೂ ತಗೊಳ್ಳೋಲ್ಲ ಫ್ರೆಂಡ್ಸ್. ಯಾಕಂದರೆ ಎಲ್ರಿಗೂ ಅವ್ರದ್ದೇ ಆಗಿರುವಂಥ ಸ್ಪೀಡ್, ಎಲ್ರಿಗೂ ಅವ್ರದ್ದೇ ಆಗಿರುವಂಥ ಟ್ಯಾಲೆಂಟ್, ಎಲ್ರಿಗೂ ಅವ್ರದ್ದೇ ಆಗಿರುವಂಥ ಒಂದು ಎಫಿಷಿಯನ್ಸಿ ಇರುತ್ತೆ. ಅದನ್ನು ಯಾರೂ ಕೂಡ ಅಳಿಯೋದಕ್ಕಾಗಲ್ಲ, ಮ್ಯಾಚ್ ಮಾಡೋದಕ್ಕೂ ಕೂಡ ಆಗಲ್ಲ. ಅವ್ರವ್ರದ್ದೇ ಇವಾಗ ಹೆಂಗೆ ಹೇಳ್ತಾರಲ್ಲ, ನನ್ನ ನಾನೇ ತಿನ್ನಬೇಕು ಅಂಥೇಳಿ. ಸೊ ಹಂಗೆ ಭಗವಂತ ನಮ್ಗೆ ಏನು ಬರೆದಿರ್ತಾನೋ, ಎಷ್ಟು ಬರೆದಿರ್ತಾನೋ, ಯಾವ ಟೈಮಿಗೆ ಬರೆದಿರ್ತಾನೋ ಆ ಟೈಮ್ಗೆ ಸಿಗುತ್ತೆ ಅನ್ನೋದನ್ನು ತುಂಬ ಗಟ್ಟಿಯಾಗಿ ನಂಬಿದ್ದೀನಿ. ಹಾಗಾಗಿ ಕಳ್ಕೊಳ್ಳೋದಕ್ಕೂ ಕೂಡ ಬೇಜಾರಾಗಲ್ಲ, ಪಡ್ಕೊಳ್ಳೋದಕ್ಕೂ ಕೂಡ ಬೇಜಾರಾಗಲ್ಲ. ಸೊ ತುಂಬ ಖುಷಿ ಅಂತೂ ಇದೆ. ಖಂಡಿತ ನಾನು ಮಾಡೋವಂಥ ಕೆಲಸದ ಬಗ್ಗೆ, ನಾನು ಇರುವಂಥ ಜೀವನದ ಬಗ್ಗೆ ತುಂಬ ಗ್ರೇಟ್ಫುಲ್ ಅಂತ ಫೀಲ್ ಮಾಡ್ತಿರ್ತೀನಿ. ಸೊ ಇನ್ನು ದೇವಸ್ಥಾನಕ್ಕೆ ಬಂದಾಯಿತು. ದೇವಸ್ಥಾನದಲ್ಲಿರುವಂಥ ಚಿಕ್ಕ ಪುಟ್ಟ ರಿಚುವಲ್ಸ್ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಸಿಗುವಂಥ ಒಂದು ತುತ್ತಿನ ಪ್ರಸಾದಕ್ಕೆ ಕಾಯ್ತೀವಿ ನಾವು. ಅದೇನೋ ಗೊತ್ತಿಲ್ಲ, ತಿಂದರೆ 2 ತುತ್ತಾಗುತ್ತೆ. ಬಟ್ ಆದರೂ ಕೂಡ ಅಲ್ಲಿ ತಗೊಂಡು ತಿಂದು ಬರೋದು ಒಂಥರ ಖುಷಿ ನಮಗೆ. ಆ್ಯಂಡ್ ಇನ್ನು ಸಪೋರ್ಟ್ ಬಗ್ಗೆ ಮಾತಾಡ್ತಾ ಇದ್ನಲ್ಲ, ಯೂಟ್ಯೂಬಲ್ಲೂ ಅಷ್ಟೇ. ಆ್ಯಕ್ಚುಲಾಗಿ ಯೂಟ್ಯೂಬಲ್ಲಿ ನಾನು ರೆಗ್ಯುಲರ್ ಆಗಿ ಲಾಗ್ಸ್ ಮಾಡೇ ಇಲ್ಲ ಫ್ರೆಂಡ್ಸ್, ಇವತ್ತಿನವರೆಗೂ ಮಾಡಿಲ್ಲ. ಒಂದು ವಾರ ಮಾಡಿದ್ರೆ ಇನ್ನೊಂದು ವಾರಕ್ಕೆ ಇನ್ನೇನೋ ಕೆಲಸ ಬಂದಿರುತ್ತೆ. ಎಲ್ಲದೂ ಕೂಡ ಪ್ರಮೋಷನ್ ವೈಸೇ. ಬಟ್ ಏನು ಲೈಫನ್ನು ಬೆಟರ್ ಮಾಡೋವಂಥ ಹಾದಿಲಿದ್ದೀನಿ ಅಂತಂದಾಗ ಆ ಕೆಲಸಗಳನ್ನ ಅಪ್ಕೋಬೇಕು, ಮಾಡಬೇಕು, 100% ನಾನು ವರ್ಕ್ ಮಾಡಬೇಕು ಅಂತ ಹೇಳಿ ಪ್ರತಿಯೊಂದನ್ನು ಮಾಡೋವಾಗ ಇಲ್ಲೆಲ್ಲೋ ಲಾಗ್ಸ್ ಕಡೆ ಒಂದು ಸ್ವಲ್ಪ ಗಮನ ಕಡಿಮೆ ಆಗಿರ್ಬೋದು, ಒಂದು ಸ್ವಲ್ಪ ಟೈಮ್ ಕಡಿಮೆ ಆಗಿರ್ಬೋದು ಮಾಡ್ತಾ ಇರ್ತೀನಿ. ಸೊ ಆದ್ರೂ ಕೂಡ ನನಗೆ ಲಾಗ್ಸ್ಗಿನ ಸಪೋರ್ಟ್ ಕಡಿಮೆ ಇಲ್ಲ ಅಂತಲ್ಲ ಫ್ರೆಂಡ್ಸ್, ತುಂಬ ಅಂದರೆ ತುಂಬ ಒಳ್ಳೆ ಸಪೋರ್ಟ್ ಇದೆ. ಎಷ್ಟೋ ಜನ ದಿವ್ಯಾ ನೀವು ಲಾಗ್ಸ್ ಚೆನ್ನಾಗಿ ಮಾಡ್ತೀರಾ ಅಂತಂದಾಗಲೇ ನನಗೊಂದು ಅಪ್ರಿಷಿಯೇಷನ್, ಎಷ್ಟೋ ಎನರ್ಜಿ ಕೊಡುತ್ತೆ. ಇದೆಲ್ಲ ಆಗ್ತಿರುತ್ತೆ. ನಾನಂತೂ ಗ್ರೇಟ್ಫುಲ್ ಇದ್ದೀನಿ. ಆ್ಯಂಡ್ ಒಬ್ಬೊಬ್ಬರು ಹೆಸರು ಏನಾದರೂ ಬಂದಿದ್ದಿದ್ರೆ ಹೆಸರು ಹೇಳಿ ಥ್ಯಾಂಕ್ಸ್ ಹೇಳ್ತಿದ್ದೆ. ಬಟ್ ಇವಾಗ 18,000 ನಿಯರ್ ಇದೆ ನನ್ನ ಯೂಟ್ಯೂಬ್ ಚಾನಲ್. ಸೊ 18,000 ಜನಕ್ಕೂ ಕೂಡ ತುಂಬ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ ಮಿಂಚು ಇಲ್ಲಿ ನೋಡಿ ದೇವಸ್ಥಾನದಲ್ಲಿ ಹೆಂಗೆ ಆಟ ಆಡ್ತಿದ್ದಾಳೆ ಅಂತೇಳಿ. ಇನ್ನು ಕೆಲವೊಬ್ಬರು ಏನು ಕೇಳ್ತಿದ್ದೀರಿ ಅಂತಂದರೆ, ದಿವ್ಯಾ ನಾವು ನಿಮ್ಮನ್ನು 2 ಇಯರ್ಸ್ ಬ್ಯಾಕಿಂದನೂ ನೋಡ್ತಾ ಇದ್ದೀವಿ, ಸ್ಟಾರ್ಟಿಂಗ್ ಲಾಗ್ಸ್ಗೂ ಈಗ ಲಾಗ್ಸ್ಗೂ ತುಂಬ ಡಿಫ್ರೆನ್ಸ್ ಇದೆ ಅಂತೇಳಿ. ಹೌದು, ತುಂಬ ಡಿಫ್ರೆನ್ಸ್ ಇದೆ. ಸೊ ಬೋತ್ ಫಿಸಿಕಲಿ, ಎಮೋಷ್ನಲಿ, ಮೆಂಟಲಿ ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಫೈನಾನ್ಷಿಯಲಿ. ಸೊ ಫೈನಾನ್ಷಿಯಲಿ ಯೂಟ್ಯೂಬ್ ಬ್ಲಾಗ್ ಸ್ಟಾರ್ಟ್ ಮಾಡೋವಾಗ ಏನೂ ಇಲ್ಲ, ತುಂಬ ಅಂದರೆ ತುಂಬ ಚಿಕ್ಕದಾಗಿ. ಬಟ್ ನನಗಿದು ಬಿಟ್ಟರೆ ಏನೂ ಗೊತ್ತಿರಲಿಲ್ಲ ಆ್ಯಂಡ್ ಏನೂ ಇಷ್ಟನೂ ಆಗ್ತಿರ್ಲಿಲ್ಲ. ಹಾಗಾಗಿ ನಾನು ಮಾಡಿದ್ರೆ ಯೂಟ್ಯೂಬ್ ಮಾಡಬೇಕು, ಸೋಷಿಯಲ್ ಮೀಡಿಯಾದಲ್ಲೇ ಇರಬೇಕು ಅಂತಂದೆ. ಹಾಗಂತ ಯೂಟ್ಯೂಬಿಂದನೇ ಅಮೌಂಟ್ ಬರ್ತಾ ಇದೆ ಅಂತ ಹೇಳಲ್ಲ. ಸೊ ಯೂಟ್ಯೂಬ್ ಒಂದು ಸೋರ್ಸ್ ಆಫ್ ಇನ್ಕಮ್ ನಂದು. ಬೇರೆದು ಕಂಪ್ಯಾರಿಸನ್ ಮಾಡಿದ್ರೆ ಇದು ತುಂಬ ಆ್ಯಾವ್ರೇಜಲ್ಲಿ ನನಗೆ ಅಮೌಂಟ್ ಬರೋದು. ಆದರೆ ಬೇರೆ ಇನ್ಕಮ್ ಸೋರ್ಸ್ಗಳನ್ನ ನಾನೇನು ಕಷ್ಟಪಟ್ಟು ಕ್ರಿಯೇಟ್ ಮಾಡಿದೆ ಅದು ನನಗೆ ಎಲ್ಲದನ್ನು ತಂದುಕೊಡ್ತು. ಹಾಗಾಗಿ ನಾನು ಸಮ್ಟೈಮ್ಸ್ ಇದು ಸೈಡಿಗಿಟ್ಟು, ಇದಕ್ಕೆ ನಾನೇ ಓನರ್. ಸೊ ಹಂಗಾಗಿ ಇದಕ್ಕೆ ಸೈಡಿಗಿಟ್ಟು, ಸೊ ಬೇರೆಯವ್ರು ಯಾರು ನನ್ನ ಮೇಲೆ ಡಿಪೆಂಡ್ ಆಗಿರ್ತಾರೆ, ನನಗೆ ವರ್ಕ್ ಅಂತ ಕೊಡ್ತಿರ್ತಾರೆ, ಅವ್ರಿಗೋಸ್ಕರ ವರ್ಕ್ ಮಾಡ್ತೀನಿ. ಬಟ್ ಅಪ್ಕಮಿಂಗ್ ಡೇಸಲ್ಲಿ ಗೊತ್ತಿಲ್ಲ, ಡೈಲಿ ಒಂದು ಲಾಗ್ಸ್ ಬಂದರೂ ಬರಬಹುದು. ಸೊ ಇವಾಗಿನ ಒಂದು ಟೈಮಲ್ಲಿ ನನಗೆ ಹಂಗೆ ಅನ್ನಿಸ್ತಿದೆ, ಲಾಗ್ಸ್ ಕಡಿಮೆ ದುಡ್ಡು ಬಂದರೂ ಕೂಡ, ಎಷ್ಟೋ ಕಡಿಮೆ ಅಂತ ಅನಿಸಿದ್ರು ಕೂಡ ಓಕೆನಪ್ಪ ಇದನ್ನು ಮಾಡ್ಕೊಂಡು ಹೋಗ್ಬಿಡೋಣ ಅಂತೇಳಿ. ಯಾಕಂದರೆ ಎಷ್ಟಂತ ಹಾರ್ಡ್ ವರ್ಕ್ ಮಾಡಲಿ, ಸಮ್ಟೈಮ್ಸ್ ನನಗೂ ಕೂಡ ಸುಸ್ತಾಗುತ್ತಲ್ವ. ಸೊ ಆ ಒಂದು ಥಾಟ್ಸಲ್ಲಿ ಹೇಳಿದೆ ಅಷ್ಟೇ. ಇನ್ನು ಇದು ಬಂದು ನಮ್ಮ ದಾವಣಗೆರೆ, ಸಂಜೆ ಹೊತ್ತು ಬೇರೆ ಹೋಗ್ಬಿಟ್ಟಿದ್ದೀವಿ. ಆ ಚಿಲಿಪಿಲಿಗಳು ಕೇಳೋದಕ್ಕಂತೂ ಮಸ್ತಿತ್ತು. ರೈಲ್ವೆ ಸ್ಟೇಷನ್ ರೋಡ್ ಇದು. ಹಾಗೆ ಇನ್ನು ಇದು ಬಂದು ಫೇವ್ರೆಟ್ ಪ್ಲೇಸ್ ನಮಗೆ. ಈ ರೋಡಲ್ಲಿ ನಾವು ಹೋದಾಗ ಈ ಪಾನಿಪುರಿ ಅಂಗಡಿ ತೆಗೆದಿತ್ತು ಅಂತಂದರೆ ಕಂಪಲ್ಸರಿ ಪಾನಿಪುರಿ ತಿಂತೀನಿ ನಾನಿಲ್ಲಿ. ನಮ್ಮ ಚಿಟ್ಟಿ ಹೋಟೆಲ್ ಇದ್ದಾಗಿಂದನೂ ಇಲ್ಲಿ ಪಾನಿಪುರಿ ತಿಂತಾ ಇರೋದು.
ಮೋಸ್ಟ್ ಫೇವ್ರೇಟೆಡ್ ಸ್ಪಾಟ್ ಫ್ರೆಂಡ್ಸ್ ಇದು. ಆ್ಯಂಡ್ ತಿನ್ನೋಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಸೊ ಪಾನಿಪುರಿ ತಿಂದು ಅಲ್ಲಿಂದ ಸೀದಾ ಬಂಗಾರದ ಅಂಗಡಿಗೆ ಹೋಗಿ ಅಲ್ಲಿ ಒಂದೆರಡು ಅಂಗಡಿಲಿ ಸುತ್ತೊಡೆದು ಅಲ್ಲಿ ಒಂದು ಒಳ್ಳೆ ಮೂಗ್ಬೋಟ್ ತಗೊಂಡು ನನಗೆ ಇಷ್ಟ ಆಗಿರುವಂಥ ಡಿಸೈನ್, ಇಲ್ಲಿ ಇವತ್ತಿನವರೆಗೂ ವೆಯ್ಟ್ ಮಾಡ್ತಿರೋಂಥ ಡಿಸೈನ್ ಮೂಗ್ಬೋಟ್ನ ತೊಗೊಂಬಂದು ಮನೇಲಿ ಕೂತ್ಕೊಂಡು ಇವಾಗ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ತುಂಬ ಹೆಡೇಕ್ ಇತ್ತು. ಒಂದು ಬ್ರ್ಯಾಂಡ್ ಪ್ರಮೋಷನ್, ನನಗೆ ಅವ್ರು ಹೇಳಿದ್ದು ಅರ್ಥ ಆಗ್ತಿರ್ಲಿಲ್ಲ. ಅದರಲ್ಲೂ ನಾನು ಸ್ವಲ್ಪ ಸ್ಟ್ರೆಸ್ ಆಗಿಬಿಟ್ಟೆ ಜಾಸ್ತಿ, ತಲೆಯಲ್ಲಿ ಯಾವುದು ಓಡ್ತಿರ್ಲಿಲ್ಲ. ಹಾಗಾಗಿ ಜಯಂತ್ ಕೂತ್ಕೊಂಡು ಯಾಕೋ ತುಂಬ ಸ್ಟ್ರೈನ್ ಆಗಿದೆಯಾ ಏನು ಹೇಳು ಅಂತಂದಾಗ ಅವ್ರಿಗೆ ಹೇಳಿದೆ, ಮಮ್ಮಿ ಹಿಂಗೆ ಸ್ಕ್ರಿಪ್ಟ್ ಎಲ್ಲ ರೆಡಿ ಮಾಡಬೇಕು ಬಾ ಕೂತ್ಕೊ ಅಂತಂದಾಗ ಇಬ್ಬರು ಡಿಸ್ಕಷನ್ ಮಾಡಿ ಒಬ್ರಿಗೊಬ್ರು ಬೈಕೊಂಡು ಒಬ್ರಿಗೊಬ್ರು ವಾದ ಮಾಡಿಕೊಂಡು ರೇಗ್ಕೊಂಡು ಎಲ್ಲ ಮಾಡ್ಕೊಂಡು ಫೈನಲಿ ಸ್ಕ್ರಿಪ್ಟ್ ರೆಡಿ ಮಾಡಿಕೊಂಡು ಕೆಲಸ ಎಲ್ಲ ಮುಗಿಸ್ಕೊಂಡ್ವಿ. ಈ ಲಾಗ್ ಸಿಂಪಲ್ ಆಗಿದ್ರು ಪರವಾಗಿಲ್ಲ, ಶೇರ್ ಮಾಡ್ಕೋಬೇಕು ಅಂತ ಹೇಳಿ ಶೇರ್ ಮಾಡ್ಕೊಂಡಿದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಮತ್ತು ನಮ್ಮ ಚಾನಲ್ನ ಇನ್ನೂರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು, ಬಾಯ್.